ಇವತ್ತಿನ ಐಪಿಎಲ್ ಪಂದ್ಯ ಚಾಂಪಿಯನ್ಸ್ ನಡುವೆ ಕಾದಾಟಕ್ಕೆ ಸಾಕ್ಷಿಯಾಗಲಿದೆ. ಹೌದು, ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ 5 ಬಾರಿ ಐಪಿಎಲ್ ಚಾಂಪಿಯನ್ಸ್ ಆಗಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಲಿವೆ. ಈ ಸೀಸನ್ನಲ್ಲಿ ಎರಡೂ ತಂಡಗಳಿಂದ ಅಂದುಕೊಂಡಂತೇನೂ ಉತ್ತಮ ಪ್ರದರ್ಶನ ಬಂದಿಲ್ಲ. ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಏರಿಕೆ ಕಾಣಲು ಇತ್ತಂಡಗಳು ಕಾತರದಲ್ಲಿವೆ. ಮುಂಬೈ ಮತ್ತು ಸಿಎಸ್ಕೆ ಈ ಬಾರಿ 6 ಪಂದ್ಯಗಳನ್ನು ಆಡಿದ್ದು 2ರಲ್ಲಿ ಜಯ ಮತ್ತು 4ರಲ್ಲಿ ಸೋಲು ಕಂಡಿವೆ. ಮುಂಬೈ ರನ್ ರೇಟ್ ಸಿಎಸ್ಕೆಗಿಂತ ಉತ್ತಮವಾಗಿದ್ದು ಸದ್ಯ ಮುಂಬೈ 7ನೇ ಸ್ಥಾನದಲ್ಲಿದ್ದರೆ ಚೆನ್ನೈ 8ನೇ ಸ್ಥಾನದಲ್ಲಿದೆ. ಇನ್ನು ಐಪಿಎಲ್ನಲ್ಲಿ ಉಭಯ ತಂಡಗಳು ಒಟ್ಟು 39 ಬಾರಿ ಮುಖಾಮುಖಿಯಾಗಿದ್ದು ಸಿಎಸ್ಕೆ 18 ಪಂದ್ಯಗಳಲ್ಲಿ ಗೆದ್ದಿದ್ರೆ ಮುಂಬೈ 21ರಲ್ಲಿ ಜಯ ಸಾಧಿಸಿದೆ. ಆರ್ಸಿಬಿ ವಿರುದ್ಧದ ಮ್ಯಾಚ್ನಲ್ಲಿ ರಿಟೈರ್ಡ್ ಹರ್ಟ್ ಆಗಿದ್ದ ಮುಂಬೈ ಸ್ಟಾರ್ ಬ್ಯಾಟರ್ ರೋಹಿತ್ ಶರ್ಮಾ ಇವತ್ತು ಆಡ್ತಾರಾ ಇಲ್ವಾ ಅನ್ನೋ ಕುತೂಹಲ ಇದೆ. ಇನ್ನು ಓಪನರ್ ಕ್ವಿಂಟನ್ ಡಿಕಾಕ್ ಉತ್ತಮ ಫಾರ್ಮ್ನಲ್ಲಿದ್ದು ಇದೇ ಆಟವನ್ನು ಮುಂದುವರಿಸಬೇಕಿದೆ. ನಮನ್ ಧೀರ್ ಮೇಲೂ ಹೆಚ್ಚಿನ ಭರವಸೆ ಇದ್ದು ಸ್ಟಾರ್ ಆಟಗಾರ ಸೂರ್ಯಕುಮಾರ್ ಯಾದವ್ ಫಾರ್ಮ್ನಲ್ಲಿ ಇಲ್ಲದೇ ಇರುವುದು ಮುಂಬೈಗೆ ತಲೆಬಿಸಿಯಾಗಿದೆ. ಇನ್ನು ಮಿಡಲ್ ಆರ್ಡರ್ ಬ್ಯಾಟರ್ ತಿಲಕ್ ವರ್ಮಾ ಭರ್ಜರಿ ಫಾರ್ಮ್ನಲ್ಲಿದ್ದು ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಶತಕ ಬಾರಿಸಿ ಮಿಂಚಿದ್ದಾರೆ. ಹಾಗಾಗಿ ಅವರ ಮೇಲೆ ಇವತ್ತು ಎಲ್ಲರ ಕಣ್ಣಿದೆ. ಇನ್ನು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ನೆರವಾಗಬೇಕಿದೆ. ಹಾಗೆ ಮುಂಬೈನ ಬೌಲಿಂಗ್ ವಿಭಾಗವನ್ನು ನೋಡೋದಾದರೆ ಜಸ್ಪ್ರೀತ್ ಬುಮ್ರಾ, ಅಶ್ವಿನಿ ಕುಮಾರ್ ಮತ್ತು ಈಗಾಗಲೇ ಟೀಮ್ ಸೇರಿರುವಂತಹ ವಿಲ್ ಜಾಕ್ಸ್ ಮೋಡಿ ಮಾಡಬೇಕಿದೆ. ಇತ್ತ ಚೆನ್ನೈ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನ್ಅಪ್ ನೋಡೋದಾದರೆ ಈ ಬಾರಿಯ ಐಪಿಎಲ್ನಲ್ಲಿ ಇನ್ನೂ ಒಂದು ಪಂದ್ಯವನ್ನು ಆಡದ ಮಹೇಂದ್ರ ಸಿಂಗ್ ಧೋನಿ ಇವತ್ತು ಫೀಲ್ಡ್ಗಿಳಿಯುವ ಸಾಧ್ಯತೆ ಇದೆ. ಹಾಗೆ ಆರಂಭಿಕರಾದ ಸಂಜು ಸ್ಯಾಮ್ಸನ್ ಮತ್ತು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರ ಉತ್ತಮ ಜೊತೆಯಾಟದ ಅವಶ್ಯಕತೆ ಸಿಎಸ್ಕೆಗಿದೆ. ಇನ್ನು ಆಯುಷ್ ಮಾತ್ರೆ ಗಾಯದ ಸಮಸ್ಯೆಯಿಂದ ಲೀಗ್ನಿಂದ ಹೊರಬಂದಿದ್ದು ತಂಡಕ್ಕೆ ದೊಡ್ಡ ನಷ್ಟವೇ ಸರಿ. ಮಿಡಲ್ ಆರ್ಡರ್ನಲ್ಲಿ ಮ್ಯಾಥ್ಯೂ ಶಾಟ್, ಸರ್ಫರಾಜ್ ಖಾನ್, ಡೆವಾಲ್ಡ್ ಬ್ರೇವಿಸ್ ಸ್ಫೋಟಕ ಆಟ ಆಡಬೇಕಿದೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಮುಖೇಶ್ ಚೌಧರಿ, ಅನ್ಶುಲ್ ಕಾಂಬೋಜ್, ಜೇಮಿ ಓವರ್ಟನ್, ನೂರ್ ಅಹಮದ್ ಹೇಗೆ ಮುಂಬೈ ಬ್ಯಾಟರ್ಗಳನ್ನು ಕಟ್ಟಿ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.